ತುಂಬ ಜನ ರಶ್ಶು ನೋಡಿ, ನೀವು ಬ್ಯಾಕ್ಗ್ರೌಂಡ್ ನೋಡ್ತಾ ಇರ್ಬೋದು, ಅಷ್ಟೊಂಥರ ಜನ ಫುಲ್ ರಶ್ಶು. ನನಗೆ ಯಾಕೋ ಈ ಬಣ್ಣ ನೋಡ್ತಾ ಇದ್ದರೆ ಒಳ್ಳೆ ಸೈಂಟಿಸ್ಟ್ ಆಗ್ತಾನೆ ಅಂತ ಅನ್ಸುತ್ತೆ. 3-4 ಜನ ಚಪಾತಿಗೂ ಸಾಲಲ್ಲ, ಇಷ್ಟೊಂಥರ ಜನ ಕ್ರೌಡಲ್ಲಿ ಒಂದು ಸಾಲು ಹೋದ್ರೂ ಕೂಡ ಅಷ್ಟು ಚಪಾತಿಗಳು ಖಾಲಿ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನೋಡಿ, ಇಷ್ಟೊಂಥರ ಜನ ಏನಕ್ಕೆ ಸೇರಿದ್ದಾರೆ ಅಂತ ನಿಮ್ಮ ಹಿಂದೆ ನೋಡೋದ್ರೇ ಗೊತ್ತಾಗ್ತಾ ಇದೆ. ಒಂದು ಒಳ್ಳೆ ಜಾಗ, ಹೋಟೆಲ್ ಊಟ, ಆದರೆ ಮನೆ ಥರ ಇರೋ ಒಂದು ಮೆಸ್ಸು. ಆ ಜಾಗನೇ ನಮ್ಮೂರ ಊಟ. ಏನು ನಮ್ಮೂರ ಊಟ ಸ್ಪೆಷಲ್ಲು ಅಂದರೆ ನೋಡಿ, ಇಷ್ಟೊಂಥರ ಜನ ಏನಕ್ಕೆ ಇಲ್ಲಿಗೆ ಬರ್ತಾರೆ ಅಂದರೆ ಜಸ್ಟ್ 50 ರೂಪಾಯಿಗೆ ಅನ್ಲಿಮಿಟೆಡ್ ಊಟ. ಸೊ ಹಾಗಾಗಿ ತುಂಬ ಜನ ರಶ್ಶು ನೋಡಿ, ನೀವು ಬ್ಯಾಕ್ಗ್ರೌಂಡ್ ನೋಡ್ತಾ ಇರ್ಬೋದು, ಅಷ್ಟೊಂಥರ ಜನ ಫುಲ್ ರಶ್ಶು. ಊಟ ಮುಗಿಸಿ ಒಂದಷ್ಟು ಜನ ಹೋಗ್ತಾ ಇದ್ದರೆ ಇನ್ನೂ ಒಂದಷ್ಟು ಜನ ಅವ್ರ ಹಿಂದೆ ಅಥವಾ ಪಕ್ಕದಲ್ಲಿ ಕಾದು ನಿಂತು ಫುಡ್ನ ಟೇಸ್ಟ್ ಮಾಡಿ ಹೋಗ್ತಾ ಇದ್ದಾರೆ. ಬನ್ನಿ ತಿಂದು ಹೇಗಿದೆ ಅನ್ನೋದನ್ನ ರಿವ್ಯೂ ಹೇಳ್ತೀನಿ. ನನಗೆ ಯಾಕೋ ಈ ಬಣ್ಣ ನೋಡ್ತಾ ಇದ್ದರೆ ಒಳ್ಳೆ ಸೈಂಟಿಸ್ಟ್ ಆಗ್ತಾನೆ ಅಂತ ಅನಿಸುತ್ತೆ. 3-4 ಜನ ಚಪಾತಿ ಅರ್ದು ನೋಡಿ ಸ್ಪೀಡಾಗಿ ಮಾಡಿ ಬೇಯಿಸ್ಲಿಕ್ಕೆ ಹಾಕ್ತಾರೆ. ದಿನ ಎಷ್ಟು ಚಪಾತಿ ಮಾಡ್ತೀರಣ್ಣ ಒಂದು ಸಲಗೆ? ಒಂದು ದಿನ ಪರ್ ಡೇ ನೋಡಿ, ಇಷ್ಟು ಚಪಾತಿಗಳು ಹೋದರೆ ಒಂದು ರೌಂಡಿಗೂ ಸಾಲಲ್ಲ. ಇಷ್ಟೊಂಥರ ಜನ ಕ್ರೌಡಲ್ಲಿ ಒಂದು ಸಾಲು ಹೋದ್ರೂ ಕೂಡ ಅಷ್ಟು ಚಪಾತಿಗಳು ಖಾಲಿ ಆಗುತ್ತೆ. ಅವ್ರ ಹತ್ರ ರಿವ್ಯೂ ಕೇಳ್ತೀನಿ. ನಮಸ್ತೆ ಸರ್, ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? ಒಂದು 3-4 ಇಯರ್ಸ್ ಬರ್ತಾ ಇದ್ದೀವಿ. 3-4 ಇಯರ್ಸಿಂದ. ಸರ್, ಇಲ್ಲಿ ಏನೇನು ನಿಮಗೆ ಇಷ್ಟ ಆಗುತ್ತೆ ಸರ್ ಪರ್ಪಸ್ ಆಗಿ? ಮೊದಲು ಇಷ್ಟ ಆಗೋದು ಬಾಳೆ ಎಲೆ ಊಟ. ಓಕೆ. ನಾವು ಕೆಲವು ಫಂಕ್ಷನಲ್ಲಿ ಕೆಲವು ಹೋಟೆಲಲ್ಲಿ ತಟ್ಟೆಲಿ ಕೊಡ್ತಾರೆ. ಅಷ್ಟು ನಮ್ಮ ಬಾಳೆ ಎಲೆ ಅತಿ ಕಡಿಮೆ ಬೆಲೆಯಲ್ಲಿ ಕೊಡ್ತಾರೆ, ಅದು ಇಂಪಾರ್ಟೆಂಟು. ಆಮೇಲೆ ಅನ್ಲಿಮಿಟೆಡ್ ಊಟ ಎಷ್ಟು ಬೇಗ ಮಾಡ್ಬೋದು, ಮಿನಿಮಮ್ ಪ್ರೈಸು. ಇದೇ ಊಟ ನಾವು ಹೊರಗಡೆ ಜನ 120-170 ರೂಪಾಯಿ ಆಗುತ್ತೆ. ಇದು ಒಳ್ಳೆ ಊಟ, ಒಳ್ಳೆ ಮತ್ತು ಎಲ್ಲ ಐಟಮ್ಸ್ ಒಳ್ಳೆ ಪಲ್ಯ, ಒಳ್ಳೆ ಟೇಸ್ಟ್ ಕೊಡ್ತಾರೆ. ಯಾವುದೇ ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡೋಲ್ಲ ಮುಖ್ಯವಾಗಿ. ಇಲ್ಲಿ ಊಟ ಮಾಡಿದ್ರೆ ಮನೇಲಿ ಊಟ ಮಾಡೋ ಫೀಲಿಂಗ್ ಬರುತ್ತೆ. ಹಂಗಾಗಿ ಚೆನ್ನಾಗಿದೆ ಊಟ. ಚೆನ್ನಾಗಿದೆ. ನಮ್ಮೂರ ಊಟ ಈ ಹೋಟೆಲ್ ಸ್ಟಾರ್ಟ್ ಆಗಿ ಓನರ್ ಹೇಳೋ ಪ್ರಕಾರ ಒಂದು 8 ವರ್ಷದಿಂದ ಇಲ್ಲಿದೆ. ಹೊಸಕೆರೆಹಳ್ಳಿ ಮೇನ್ ರೋಡಲ್ಲೇ ಇದೆ. ನೀವು ಬಂದು ಇಲ್ಲಿ ಡೆಫಿನೆಟ್ಲಿ ಟೇಸ್ಟ್ ಮಾಡ್ಬೋದು. ಈ ಹೋಟ್ಲು ಏನಪ್ಪ ತುಂಬ ಇಂಪಾರ್ಟೆಂಟು ಅಂತ ನನಗೂ ಅನಿಸಿದ್ದು ಅಂದರೆ 8 ವರ್ಷದಿಂದ 50 ರೂಪಾಯಿಗೆ ಅನ್ಲಿಮಿಟೆಡ್ ಊಟ. 3 ಚಪಾತಿ, ಅನ್ನ, ಸಾಂಬಾರು, ಪಲ್ಯ, ಮೊಸರನ್ನ, ಆಮೇಲೆ ಹಪ್ಪಳ ಅಥವಾ ಬೋಟಿ, ಇಷ್ಟನ್ನು ಜಸ್ಟ್ 50 ರೂಪಾಯಿಗೆ ಕೊಡ್ತಿದ್ದಾರೆ. ಇಲ್ಲಿ ಇನ್ನೊಂದೇನೆಂದರೆ ಮನೆಗೂ ಕೂಡ ತುಂಬ ಜನ ತಗೊಂಡೋಗ್ತಾರೆ. ಈಗ ಎಲ್ಲ ಶೂಟ್ ಮುಗಿಸ್ಕೊಂಡು ನಾನು ಕೂಡ ಊಟಕ್ಕೆ ಕೂತ್ಕೊಂಡೆ. ಫುಲ್ ಪಂತಿ ಊಟ, ಬಾಳೆ ಎಲೆ ಊಟ, 2 ಚಪಾತಿ, 2 ಥರ ಪಲ್ಯಗಳು, ಕಾಳು ಪಲ್ಯ, ವೆರೈಟೀಸ್ ಆಫ್ ಚೇಂಜ್ ಮಾಡ್ತಾ ಇರ್ತಾರೆ. ಉಪ್ಪು, ಉಪ್ಪಿನಕಾಯಿ ಜೊತೆ ಬಾಳೆ ಎಲೆ ಹಾಕಿ ಕೊಡ್ತಾರೆ. ಕಾಳಿನ ಪಲ್ಯ. ಇಲ್ಲಿ ಊಟ ಏನಂದರೆ 50 ರೂಪಾಯಿಗೆ ಅನ್ಲಿಮಿಟೆಡ್ಡು. ಜೊತೆಗೆ ಪಾರ್ಸಲ್ ತೊಗೊಂಡೋಗೋದಾದರೆ ಜಸ್ಟ್ 60 ರೂಪಾಯಿ. ಬಂದು ಇಲ್ಲಿಂದ ಪಾರ್ಸಲ್ ತೊಗೊಂಡು ಮನೇಲಿ ಫ್ಯಾಮಿಲಿ ಆರಾಮಾಗಿ ತಿನ್ಬೋದು. ಇವತ್ತಿನ ಕಾಲದಲ್ಲಿ ಬೆಂಗಳೂರಲ್ಲಿ 50 ರೂಪಾಯಿಗೆ ಫುಲ್ ಮೀಲ್ ಸಿಗೋದು ತುಂಬ ಕಷ್ಟ. ಫುಟ್ಪಾತ್ ರೋಡ್ಗಳಲ್ಲೇ 40 ರೂಪಾಯಿ, 30 ರೂಪಾಯಿ, 50 ರೂಪಾಯಿ ಲೇಟ್ ಮೀಲ್ಸ್ ಇರುತ್ತೆ. ಆದರೆ ಇಲ್ಲಿ ಈ ಹೋಟೆಲಲ್ಲಿ ಅನ್ಲಿಮಿಟೆಡ್ ಊಟಕ್ಕೆ ಜಸ್ಟ್ 50 ರೂಪಾಯಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಾನೇನೇನು ತಿಂದೆ ಅಂತ ನೀವು ನೋಡಿ, ಜೊತೆಗೆ ಇಲ್ಲಿ ಬಂದು ಟೇಸ್ಟ್ ಮಾಡಿ. ಚಪಾತಿ ಎಲ್ಲ ಮುಗಿದ ಮೇಲೆ ರೈಸ್ ಕೊಟ್ಟರು.
ಚಪಾತಿ, ಅನ್ನ ರೈಸು, ಅನ್ನ ಸಾಂಬಾರು, ಮೊಸರನ್ನ ಎಲ್ಲ ಅದು ತಿಂದು ಮುಗೀತು. ಚಾನಲ್ನಲ್ಲಿ ಸುಮ್ಮನೆ ನೋಡೋದಲ್ಲ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮೂರ ಊಟ ಬಾಳೆ ಎಲೆ ಊಟದ್ದು ಪ್ರೋಗ್ರಾಮ್ನ ಮುಗಿಸ್ತಾ ಇದ್ದೀನಿ.